ನಮಸ್ತೆ ಫ್ರೆಂಡ್ಸ್. ಇದೇ ಫೆಬ್ರವರಿ 27ನೇ ತಾರೀಕು ಹಯಗ್ರೀವ ಸಿನಿಮಾ ರಿಲೀಸ್ ಆಗಿತ್ತು. ಇತ್ತೀಚೆಗಷ್ಟೇ ಈ ಸಿನಿಮಾ ತಂಡ 25 ದಿನಗಳನ್ನು ಪೂರೈಸಿದೆ. ಸೊ ಮೊದಲನೇದಾಗಿ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ, ಚಿತ್ರದ ಹೀರೋ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ನಾನು ಕೂಡ ಈ ಸಿನಿಮಾವನ್ನು 2 ಸತಿ ನೋಡಿದೆ. ಅತ್ಯುತ್ತಮ ಕಂಟೆಂಟ್ ಉಳ್ಳ ಚಿತ್ರ ಅಂತ ಹೇಳ್ಬೋದು. ಸೈಕಲಾಜಿಕಲ್, ಹಾರರ್, ಸಸ್ಪೆನ್ಸ್ ಮೂವಿ ಅಂತಲೂ ಹೇಳ್ಬೋದು. ಸೊ ಈ ಸಿನಿಮಾದ ಸೆಕೆಂಡ್ ಹಾಫ್ ಬಗ್ಗೆ ಹೇಳಬೇಕು ಅಂದರೆ ಸುನೀಲ್ ರಾವ್ ಅವರ ಅದ್ಭುತವಾದ ಆ್ಯಕ್ಟಿಂಗನ್ನು ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಸೊ ಸುನೀಲ್ ರಾವ್ ಅವರು ಬಹಳ ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡಿದ ಸಿನಿಮಾ ಅಂತಲೇ ಹೇಳ್ಬೋದು. ಹಾಗಾಗಿ ನನಗೂ ಕೂಡ ಹಯಗ್ರೀವ ಸಿನಿಮಾ ತುಂಬ ಇಷ್ಟ ಆಯಿತು. ಒಂದು ವಿಶೇಷ ವಿಭಿನ್ನ ರೀತಿಯ ಕತೆ ಮತ್ತು ಕನ್ನಡದಲ್ಲಿ ಒಂದು ಹೊಸ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಡೈರೆಕ್ಟರ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ವೀರ್ ಅವರು ಕೂಡ ಸಬ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಪಾತ್ರವನ್ನು ಮಾಡಿದ್ದಾರೆ. ಸೊ ಇದೇ ರೀತಿಯ ಉತ್ತಮ ಚಿತ್ರಗಳು ನಿರ್ದೇಶಕರಾದ ರಘುಕುಮಾರ್ ಅವರ ಕಡೆಯಿಂದ ಬರಲಿ ಅಂತ ನಾನು ಕೇಳ್ಕೊತೀನಿ. ಧನ್ವೀರ್ ಅವ್ರಿಗೂ ಒಂದು ಒಳ್ಳೆಯ ರೀತಿಯ ಹೆಸರು ಅಥವಾ ಯಶಸ್ಸು ಬರೋಕ್ಕೆ ಹಯಗ್ರೀವ ಸಿನಿಮಾ ಕಾರಣ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಈ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು, ಅಶ್ವಿನಿ ಗೌಡ ಮುಂತಾದವರು ಕೂಡ ನಟನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸುನೀಲ್ ರಾವ್ ಅವರ ಅದ್ಭುತವಾದ ಆ್ಯಕ್ಟಿಂಗ್ ನಾನಂತೂ ಮರೆಯೋಲ್ಲ, ಇಡೀ ಕನ್ನಡಿಗರು ಮರೆಯೋಕ್ಕಾಗಲ್ಲ. ಯಾಕಂದರೆ ಒಬ್ಬ ವಿಲನ್ ಆಗಿ, ಸೈಕೋ ವಿಲನ್ ಆಗಿ ಮಾಡಿದಂಥ ಪಾತ್ರ ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಹಾಗಾಗಿ 25 ದಿನ ಪೂರೈಸಿದ ಹಯಗ್ರೀವ ಚಿತ್ರಕ್ಕೆ ಒಳ್ಳೆಯದಾಗಲಿ. ಇದೇ ರೀತಿಯ ಒಳ್ಳೆಯ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಒಂದು ಮರ್ಡರ್ ಮಿಸ್ಟ್ರಿ ಸ್ಟೋರಿ ಆದರೂ ಕೂಡ ಸೈಕಲಾಜಿಕಲ್ ಕಥೆಯುಳ್ಳ ಚಿತ್ರ. ಕನ್ನಡದಲ್ಲಿ ಇದು ಮೊದಲ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಹಾಗಾಗಿ ಹಯಗ್ರೀವ ತಂಡಕ್ಕೆ ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ಇದೇ ರೀತಿಯ ಉತ್ತಮ ಚಿತ್ರಗಳು ಮಾಡಿಕೊಂಡು ಕನ್ನಡಕ್ಕೆ ಇನ್ನಷ್ಟು ಉತ್ತಮ ಚಿತ್ರಗಳು ಅವರಿಂದ ಬರಲಿ ಅಂತ ಹೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.